8ನೇ ತರಗತಿ ಕನ್ನಡ ಪದ್ಯ 8 ರಾಮಧಾನ್ಯ ಚರಿತೆ ಪ್ರಶ್ನೋತ್ತರಗಳು. ಕವಿ ಪರಿಚಯ. ಕನಕದಾಸರು. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಕಾಲ 15ನೇ ಶತಮಾನ ಅಥವಾ 1508. ಸ್ಥಳ ಹಾವೇರಿ ಜಿಲ್ಲೆಯ ವಾಡ ಗ್ರಾಮ. ಅಂಕಿತನಾಮ ಕಾಕಿನೆಲೆ ಆದಿಕೇಶವ. ಕೃತಿಗಳು ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನಳಚರಿತೆ. ಇವಲ್ಲದೆ ನೂರಾರು ಕೀರ್ತನೆಗಳು, ಉಪಭೋಗ, ಸುಳಾದಿಗಳು ಮತ್ತು ಮಂಡಿಕೆಗಳನ್ನು ರಚಿಸಿದ್ದಾರೆ. ಈ ಪದ್ಯವನ್ನು ಡಾಕ್ಟರ್ ಸಾಸಿ ಮರುಳಯ್ಯ ಅವರು ಸಂಪಾದಿಸಿರುವ ಕನಕದಾಸರ ಕಾವ್ಯಭಾಗ 1 ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು? ಉತ್ತರ: ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ, ಅಂದರೆ ನರೆದೆಲಗ. ಪ್ರಶ್ನೆ 2. ರೂಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ? ಉತ್ತರ: ರೂಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ. ಪ್ರಶ್ನೆ 3. ದಶರಥಿ ಎಂದರೆ ಯಾರು? ಉತ್ತರ: ದಶರಥಿ ಎಂದರೆ ಶ್ರೀರಾಮ. ಪ್ರಶ್ನೆ 4. ನರೆದೆಲಗ ಯಾರನ್ನು ಆಧರಿಸಿ ಸಲಹುತ್ತದೆ? ಉತ್ತರ: ನರೆದೆಲಗವು ಕ್ಷಾಮದ ಕಾಲದಲ್ಲಿ, ಅಂದರೆ ಬರಗಾಲದ ಕಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ. ಪ್ರಶ್ನೆ 5. ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ? ಉತ್ತರ: ನರೆದೆಲಗ ಮತ್ತು ರೂಹಿ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಬಗೆಹರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ. ಪ್ರಶ್ನೆ 6. ಸೆರೆಗೆ ಯಾರನ್ನು ಹಾಕಲಾಗುತ್ತದೆ? ಉತ್ತರ: ಸೆರೆಗೆ ನರೆದೆಲಗ ಮತ್ತು ರೂಹಿಯನ್ನು ಹಾಕಲಾಗುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳ್ಯಾವುವು? ಉತ್ತರ: ಕೆಲವರು ಗೋಧಿ, ಸಾಮೆ, ನವಣ, ಜೋಳ, ಅರಕ, ಕಂಬನ್ನು ಶ್ರೇಷ್ಠವೆಂದು ಹೇಳಿದರೆ, ಮತ್ತೆ ಕೆಲವರು ಭತ್ತವನ್ನು ಮತ್ತು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿರುವ ಧಾನ್ಯಗಳಾಗಿವೆ. ಪ್ರಶ್ನೆ 2. ಗೌತಮರು ನರೆದೆಲಗನೇ ಶ್ರೇಷ್ಠನೆನ್ನಲು ರೂಹಿಯು ಹೇಳಿದ್ದೇನು? ಉತ್ತರ: ಗೌತಮರು ನರೆದೆಲಗನೇ ಶ್ರೇಷ್ಠನೆನ್ನಲು ರೂಹಿಯು ಗೌತಮ ಮುನಿಗೆ ಹೀಗೆ ಹೇಳುತ್ತದೆ: ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ, ನಿಮಗೆ ಎಲ್ಲರ ಬಗ್ಗೆ ತಿಳಿದಿಲ್ಲವೇ? ಹೀಗಿದ್ದು ಇಲ್ಲಿ ಈ ರೀತಿ ನನ್ನನ್ನು ಕಡೆಗಣಿಸಿ ಮಾತನಾಡುವುದು ಸರಿಯಿಲ್ಲ. ಅದು ಆಗಿರಲಿ, ಭತ್ತ ನಾನಿರುವಾಗ, ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ, ಇವರಲ್ಲಿ ರಾಗಿಯೇ ಶ್ರೀಮಂತ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು. ಪ್ರಶ್ನೆ 3. ರೂಹಿಯನ್ನು ಯಾವ ಯಾವ ಮಂಗಳ ಕಾರ್ಯದಲ್ಲಿ ಬಳಸಲಾಗುತ್ತದೆ? ಉತ್ತರ: ರೂಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಯಲ್ಲಿ, ಒಳ್ಳೆಯ ಭೋಜನದಲ್ಲಿ, ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ, ಶುಭ ಸಮಾರಂಭಗಳಲ್ಲಿ, ಆರತಿಗೆ, ಹಿರಿಯರ ಆಶೀರ್ವಾದದಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಅರಮನೆಯಲ್ಲಿ ಹಾಗೂ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 4. ನರೆದೆಲಗವು ರೂಹಿಯನ್ನು ಏನೆಂದು ಹೀಯಾಳಿಸಿತು? ಉತ್ತರ: ನರೆದೆಲಗವು ರೂಹಿಯನ್ನು ನೀನು ಸತ್ಯಹೀನನಾಗಿರುವೆ, ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ, ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು, ಹೆತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ, ಅಲ್ಲದೆ ಹೆಣದ ಬಾಯಿಗೆ ತುತ್ತಾಗಿರುವೆ, ನಿನ್ನ ಜನ್ಮ ವ್ಯರ್ಥವಾದುದು ಎಂದು ಹೀಯಾಳಿಸಿತು. ಪ್ರಶ್ನೆ 5. ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು? ಉತ್ತರ: ಶ್ರೀರಾಮನು ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳ ಗಮನಿಸಿದ ಮೇಲೆ, ಶ್ರೇಷ್ಠವಾದ ಧಾನ್ಯಗಳಲ್ಲಿ ರೂಹಿ ಮತ್ತು ನರೆದೆಲಗವೇ ಇರಲಿ, 6 ತಿಂಗಳು ಸೆರೆಯಲ್ಲಿ ಹಾಕಿದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಎಂಬ ತೀರ್ಮಾನವನ್ನು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡನು. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೀರಾಮನು ನರೆದೆಲಗ ಮತ್ತು ರೂಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು? ಉತ್ತರ: ಶ್ರೀರಾಮನು ವನವಾಸದಿಂದ ಹಿಂತಿರುಗಿ ಬರುವಾಗ ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ. ನಂತರ ವಿವಿಧ ಭಕ್ಷ್ಯಗಳ ರುಚಿಯ ಬಗ್ಗೆ ಚರ್ಚೆ ನಡೆಯುತ್ತದೆ. ಆಗ ಹನುಮಂತನು ಶ್ರೀರಾಮನಲ್ಲಿ ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ. ಆಗ ಗೌತಮ ಮುನಿಗಳು ಹಲವು ಧಾನ್ಯಗಳನ್ನು ತರಿಸುತ್ತಾರೆ. ಆಗ ಚರ್ಚೆ ಪ್ರಾರಂಭವಾಗುತ್ತದೆ. ಕೆಲವರು ಗೋಧಿ, ಸಾಮೆ, ನವಣ, ಅರಕ, ಜೋಳ, ಕಂಬನ್ನು ಶ್ರೇಷ್ಠವೆಂದು ಹೇಳಿದರೆ, ಮತ್ತೆ ಕೆಲವರು ಭತ್ತವನ್ನು ಮತ್ತು ಕೆಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುತ್ತಾರೆ. ಆಗ ಗೌತಮರು ನರೆದೆಲಗನೇ ಶ್ರೇಷ್ಠ ಎನ್ನುತ್ತಾರೆ. ಆದರೆ ರೂಹಿಗನು ಆ ಮಾತನ್ನು ಒಪ್ಪದೆ ತಾನೇ ಶ್ರೇಷ್ಠ, ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಯಲ್ಲಿ, ಭೋಜನದಲ್ಲಿ, ಮಂತ್ರಾಕ್ಷತೆಯಲ್ಲಿ, ಶುಭ ಸಮಾರಂಭಗಳಲ್ಲಿ ಮುಂತಾದ ಕಾರ್ಯಗಳಲ್ಲಿ ತನ್ನನ್ನು ಬಳಸಲಾಗುತ್ತದೆ, ಆದ್ದರಿಂದ ತಾನೇ ಶ್ರೇಷ್ಠ ಎಂದು ಹೇಳುತ್ತದೆ. ಆಗ ನರೆದೆಲಗ ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ
ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ. ಆಗ ನೀನೆಲ್ಲಿರುವೋ ನಿನ್ನ ಬಳಗ ಎಲ್ಲಿರುವುದೋ ಎಂದು ಹೇಳುತ್ತದೆ. ಹೀಗೆ ಅವರಿಬ್ಬರ ನಡುವೆ ತೀವ್ರ ವಾದ ವಿವಾದ ನಡೆಯುತ್ತದೆ. ಅವರ ವಾದವನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ ಶ್ರೀರಾಮನು 6 ತಿಂಗಳು ಇವರಿಬ್ಬರನ್ನು ಸೆರೆಯಲ್ಲಿ ಹಾಕಿದ್ದರೆ ಹಿರಿದು ಕಿರಿತೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಎಂದು ಹೇಳಿ ಅವರನ್ನು ಸೆರೆಗೆ ಹಾಕುತ್ತಾನೆ. ಪ್ರಶ್ನೆ 2. ನರೆತಿಲಕ ಮತ್ತು ರೂಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಉತ್ತರ. ರೂಹಿಗನು ನರೆತಿಲಕನಿಗೆ, ಏನು ನರೆತಿಲಕನೇ, ನೀನು ನನಗೆ ಸಮಾನನೇ? ಶ್ರೀರಾಮನು ನಮ್ಮಿಬ್ಬರ ದೋಷಗಳನ್ನು ತಿಳಿದಿರುವನು. ಶ್ರೀರಾಮನ ಬಳಿಯಲ್ಲಿ ಕುಲಹೀನ ಮತಿಹೀನನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಿಂದ ಹೇಳುತ್ತಾ ಬೈದು ಅವಮಾನಿಸಿತು. ಮತ್ತು ರೂಹಿಗನು ನರೆತಿಲಕನಿಗೆ, ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಯಲ್ಲಿ, ಸುಖಕರವಾದ ಭೋಜನಗಳಲ್ಲಿ, ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ, ಶುಭ ಕಾರ್ಯಗಳ ಆರತಿಯಲ್ಲಿ, ಹಿರಿಯರು ಅರಸುವಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವೆ ಎಂದು ಜಂಬದಿಂದ ಹೇಳಿತು. ಆಗ ರಾಗಿಯು, ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ. ಆಗ ನೀನು ಎಲ್ಲಿರುತ್ತೀಯ, ನಿನ್ನ ಬಳಗ ಎಲ್ಲಿರುತ್ತದೆ? ನೀನು ಸತ್ಯಹೀನನು, ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ, ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು. ನೀನು ಎತ್ತ ಬಾಣಂತಿಯರಿಗೆ, ರೋಗಿಗಳಿಗೆ ಪಥ್ಯವಾಗಿರುವೆ. ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ. ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಭತ್ತಕ್ಕೆ ಹೇಳುತ್ತದೆ. ಹೀಗೆ ನರೆತಿಲಕ ಹಾಗೂ ರೂಹಿಗಳ ನಡುವೆ ಸಂವಾದ ನಡೆಯುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ನಮ್ಮಯ ದೇಶಕ್ಕತಿಶಯ ನರೆತಿಲಕ. ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಒಂದು ದಿನ ಶ್ರೀರಾಮನು ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜನಗಳ ಆತಿಥ್ಯವನ್ನು ಸ್ವೀಕರಿಸಿ ತಾನು ಸವಿದ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿದ ಧಾನ್ಯಗಳ ಮಹತ್ವವನ್ನು ತಿಳಿಯಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ಮಾತು ಗೌತಮ ಮುನಿಯು ಶ್ರೀರಾಮನಿಗೆ ಹೇಳಿದ್ದಾರೆ. ಸ್ವಾರಸ್ಯ. ದೇಶದಲ್ಲಿರುವ ಎಲ್ಲ ಧಾನ್ಯಗಳಲ್ಲಿ ರಾಗಿಯೇ ಸರ್ವಶ್ರೇಷ್ಠವಾದ ಧಾನ್ಯ ಎಂಬುದು ಸ್ವಾರಸ್ಯಕರವಾಗಿದೆ. 2. ಕುಲಹೀನ ನೀನು, ಪ್ರತಿಷ್ಠೆ ಸುಡು, ಮತಿಹೀನ ನೀನು. ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಗೌತಮರ ನರೆತಿಲಕನೇ ಶ್ರೇಷ್ಠ ಎಂಬ ಮಾತನ್ನು ಕೇಳಿ ಕೋಪಗೊಂಡ ಋಷಿ, ಎಲೆ ನರೆತಿಲಕನೇ, ಶ್ರೀರಾಮನು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಬಲ್ಲನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ರೂಹಿಗನು ನರೆತಿಲಕನಿಗೆ ಹೇಳುತ್ತಾನೆ. ಸ್ವಾರಸ್ಯ. ಸಮಾಜದಲ್ಲಿಯೂ ಕೆಳವರ್ಗದ ಮೇಲೆ ಮೇಲ್ವರ್ಗದ ಶೋಷಣೆ ಈ ಮಾತಿನಲ್ಲಿ ವ್ಯಕ್ತವಾಗಿರುವುದು ಸ್ವಾರಸ್ಯವಾಗಿದೆ. 3. ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೆ. ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ಮಾತನ್ನು ರೂಹಿಗನು ನರೆತಿಲಕವನ್ನು ಹೀಯಾಳಿಸಿದ ಸಂದರ್ಭದಲ್ಲಿ ನರೆತಿಲಕವು ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಂದು ರೂಹಿಯನ್ನು ಕುರಿತು ಈ ಮಾತನ್ನು ಹೇಳುತ್ತದೆ. ಸ್ವಾರಸ್ಯ. ರಾಗಿಯು ಬೆಳೆಯಲು ಕಡಿಮೆ ನೀರು ಸಾಕು. ಬರಗಾಲದಲ್ಲೂ ಸಹ ಬೆಳೆದು ಪ್ರಾಣಿಗಳನ್ನು ಸಲಹುತ್ತದೆ. ಅದರಿಂದ ರಾಗಿಯೇ ಶ್ರೇಷ್ಠ ಎಂಬುದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. 4. ಇವರಿರಲಿ ಸೆರೆಯೊಳಗಾರು ತಿಂಗಳು. ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ರಾಗಿ ಮತ್ತು ಭತ್ತ ಇವೆರಡರ ವಾದ ವಿವಾದಗಳನ್ನು ಆಲಿಸಿದ ಶ್ರೀರಾಮನು ಅವರಿಬ್ಬರ ವಾದವನ್ನು ಬಗೆಹರಿಸುವ ಸಂದರ್ಭದಲ್ಲಿ ರೂಹಿ ಮತ್ತು ನರೆತಿಲಕದ ಸತ್ವ ತಿಳಿಯಬೇಕಾದರೆ 6 ತಿಂಗಳು ಸೆರೆಗೆ ಹಾಕಬೇಕೆಂದು ಹೇಳುತ್ತಾನೆ. ಸ್ವಾರಸ್ಯ. ರಾಗಿ ಮತ್ತು ಭತ್ತ ಇವೆರಡರಲ್ಲಿ ರಾಗಿಯೇ ಶ್ರೇಷ್ಠವೆಂದು ತಿಳಿದಿದ್ದರೂ ಅದನ್ನು ನಿರೂಪಿಸಲು ರಾಮನು ನಸುನಗುತ್ತಾ ಅವುಗಳ ಸತ್ವ ಪರೀಕ್ಷೆಗೆ ಸೆರೆವಾಸ ವಿಧಿಸಿದ್ದು ಸ್ವಾರಸ್ಯಕರವಾಗಿದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. 1. ಪುರಂದರದಾಸರು ಪುರಂದರ ವಿಠಲ. ಕನಕದಾಸರು ಕಾಕಿನೆಲೆ ಆದಿಕೇಶವ. ರೂಹಿ ಭತ್ತ, ನರೆತಿಲಕ ರಾಗಿ.
3 ಬಾಣಂತಿಯರಿಗೆ ಪದ್ಯ ಹೆಣದ ಬಾಯಿಗೆ ತುತ್ತು. ಸ್ಥಿತಿ ಭೂಮಿ ವಿರಂಚಿ ಬ್ರಹ್ಮ. ಸೆರೆಯೊಳಗೆ ಆಗಮ ಸಂಧಿ ತಾನೆಲ್ಲಿ ಲೋಪಸಂಧಿ. ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ. ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ರಾಮಾಶ್ವಮೇಧ ನಳಚರಿತೆ. ಇದರಲ್ಲಿ ಗುಂಪಿಗೆ ಸೇರದ ಪದ ರಾಮಾಶ್ವಮೇಧ. 2 ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಬಸವಣ್ಣ. ಇದರಲ್ಲಿ ಗುಂಪಿಗೆ ಸೇರದ ಪದ ಬಸವಣ್ಣ. 3 ರೂಹಿ ಗೋಧಿ ನೆಲ್ಲು ಭತ್ತ. ಇದರಲ್ಲಿ ಗುಂಪಿಗೆ ಸೇರದ ಪದ ಗೋಧಿ. 4 ಗುಣಸಂಧಿ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ. ಗುಂಪಿಗೆ ಸೇರದ ಪದ ಗುಣಸಂಧಿ. ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಮಾತ್ರೆ ಎಂದರೇನು ಉದಾಹರಣೆ ಸಹಿತ ವಿವರಿಸಿ. ಉತ್ತರ: ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ. ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರಾ ಕಾಲ. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು. 2 ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು. ಪ್ರಶ್ನೆ 2 ಮಾತ್ರಾಗಣ ಎಂದರೇನು ಅದರ ವಿಧಗಳ್ಯಾವುವು ತಿಳಿಸಿ. ಉತ್ತರ: ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಮಾತ್ರಾಗಣ ಎನ್ನುವರು. ಮಾತ್ರಾಗಣದಲ್ಲಿ 3 ವಿಧ. ಅವುಗಳೆಂದರೆ ಕಂದ ಷಟ್ಪದಿ ರಗಳೆ. ಪ್ರಶ್ನೆ 3 ಕಂದ ಪದ್ಯದ ಲಕ್ಷಣಗಳೇನು. ಉತ್ತರ: 4 ಪಾದಗಳಿರಬೇಕು. 1 ಮತ್ತು 3ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 4 ಮಾತ್ರೆಗಳ ತಲಾ 3 ಗಣಗಳಿರಬೇಕು. 2 ಮತ್ತು 4ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಇವು ಕಂದ ಪದ್ಯದ ಲಕ್ಷಣಗಳು. ಪ್ರಶ್ನೆ 4 ಷಟ್ಪದಿ ಎಂದರೇನು ಭಾಮಿನಿ ಷಟ್ಪದಿಯ ಲಕ್ಷಣಗಳೇನು. ಉತ್ತರ: 6 ಪಾದಗಳಿಂದ ಕೂಡಿರುವ ಪದ್ಯಕ್ಕೆ ಷಟ್ಪದಿ ಎನ್ನುವರು. ಭಾಮಿನಿ ಷಟ್ಪದಿಯ ಲಕ್ಷಣಗಳೆಂದರೆ 6 ಪಾದಗಳಿರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. 1, 2, 4 ಮತ್ತು 5ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 2 ಗಣಗಳಿರಬೇಕು. 3 ಮತ್ತು 6ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 3 ಗಣಗಳು ಮತ್ತು 1 ಗುರು ಇರಬೇಕು. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಪದಗಳ ಅರ್ಥ: ವಿರಂಚಿ ಬ್ರಹ್ಮ ಅಜ, ಗತಿ ಕೋಪ ದುಃಖ ಅಳಲು, ಹದನು ರೀತಿ ಕ್ರಮ, ನೆರೆದೆಲೆ ರಾಗಿ, ನೆಲ್ಲು ಭತ್ತ, ಪಿಸುಣ ಚಾಡಿಕೋರ ನಿಜ, ಕ್ಷಿತಿಯಮಾರರು ಬ್ರಾಹ್ಮಣರು. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.